ಹೆಂಗಿದೆ ಅಂದ್ರೆ ನೋಡಲಿ ಒಳಗಡೆ ಸುಭಾಷ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇಷ್ಟು ಇದ್ದಿತ್ತು ಕಾಲೊಂದು ಇಡಕ್ಕಾಗ್ತಿಲ್ಲ ಗೈಸ್. ಅಮ್ಮನೆ ಗುಂಡಿ ನೋಡಿ ಇಲ್ಲಿ ಎಬ್ಬಿಸ್ಬೇಕು ಅಂದ್ರೆ ಕುಂಬುಗಳನ್ನೇ ಮಲಗಿದ್ರೆ. ಒಂದು ಜಾಕೆಟ್ಟು, ಒಂದು ಸಾಕ್ಸು ಎಲ್ಲ ಹಾಕೊಂಡು ಮಲಗಿದ್ದಾರೆ. ಏನಪ್ಪ ಇನ್ನೊಂದು ಎಡವಟ್ ಆಯ್ತು ಅಂದ್ರೆ ಇದನ್ನು ತಂದಿದ್ದೀನಿ ಕ್ಯಾಶು. ಚೂರು ಮ್ಯಾಗಿಗೆ ಏನಾದ್ರು ಮಾಡೋಣ ಅಂತ. ನಾನು ಮ್ಯಾಸ್ಟಿಕ್ಕೆ ತರದ್ ಮರ್ತೋಗಿ. ಇವಾಗ ಹೋಗಿ ಒಂದು ಮ್ಯಾಸ್ಟಿಕ್ ತರಬೇಕು ಹಚ್ಚಕ್ಕೆ. ಬಿಸಿ ಬಿಸಿ ಕಾಫಿ ಮಾಡ್ಕೊಬೋದು. ಎದ್ಬಿಟ್ಟಿದ್ದಾರೆ. 7:30 ಆಗಿದೆ ಟೈಮು. ಇವತ್ತು ತುಂಬ ಪ್ಲ್ಯಾನ್ಸ್ ಹಾಕಿದ್ವಿ ನಿನ್ನೆ ರಾತ್ರಿ ಮಲ್ಕೊಂಡು. ನಾನು ಹೋಗಿ ಒಂದು ಮ್ಯಾಸ್ಟಿಕ್ ತಂದ್ಬಿಡ್ತೀನಿ ವಿದ್ಯಾ. ಅಟ್ಲೀಸ್ಟ್ ಕಾಫಿ ಯಾರು ಮಾಡ್ಕೊಬೋದು. 2 ಕಡ್ಡಿ ಕೊಟ್ಟರು ಸಾಕು ಯಾರಾದರೂ. ಎದ್ದಿದ್ದಾನೆ ಗೈಸ್ ನಮ್ಮನೆ ಗುಂಡ. ಕಾಲಿಗೆಲ್ಲ ಸಾಕಿರೋದು. ಕಾಫಿ ಮಾಡುವ ಸಮಯ. ಈಗ ಮ್ಯಾಗಿ ತಿನ್ನೋಣ, ಏನು ಮಾಡೋಣ? ತಿಂಗಣ ನೋಡೋಣ. ಹಿಂಗೆಲ್ಲ ಮಾಡ್ತಾರೆ ಅವರು. ಸೀದಾ ತೆಗ್ದು ಅಲ್ಲಿ ಹಿಡ್ಬೇಕು. ಅವಾಗ ಅದನ್ನ ಆಫ್ ಮಾಡತ್ತ ಟ್ರೈ ಮಾಡ್ತಿದ್ದಾರೆ. ಕಿತಾಪತಿ ರಾಯ ಅಂದ್ರೆ ಇವರೇ. ಎಲ್ಲಿ ಹೊಸದಲ್ಲ, ಎಲ್ಲ ದೇವಸ್ಥಾನ. ಎಷ್ಟು ಜೋರ್ ಆಗ್ತಾರಲ್ಲ ಇಲ್ಲೆಲ್ಲ. ಸೊ ಇವತ್ತಿನ ಔಟ್ಫಿಟ್ ನೋಡಿ ಹಿಂಗಿದೆ. ಚಳಿಗೆ ಇದೊಂದು ನಿನ್ನೆ ತಗೊಂಡಿದ್ದಿಲ್ಲೇ. ಆಮೇಲೆ ಇದು ನಮ್ಮ ಅತ್ತೆ ತೆಗ್ಸ್ಕೊಟ್ಟಿರೋದು ಜಾಕೆಟ್ಟು. ಇದು ಅಬಿದ್ದು ಮಂಕಿ ಕ್ಯಾಪ್. ರೆಡಿ ಆಗ್ತೀವಿ. ಔಟ್ಫಿಟ್ ಆಫ್ ದಿ ಡೇ. ಹೇಗಿದೆ? ರಿಯಲಿ ಅಮೇಜಿಂಗ್. ಸಿಂಪಲ್ ಹುಡುಗರು ಯಾವಾಗ ನಮ್ಗೊಂದು ಜಾಕೆಟ್ ಹಾಕಿದ್ರೆ ಇದು ಬೇಕಿದಾಕಿದ್ರೆ ಇದು ಬೇಕಿದಾಕಿದ್ರೆ ಹೇರ್ ಸ್ಟೈಲ್ ಹೆಂಗೆ ಕಷ್ಟ. ಫೈನಲಿ ಒಟ್ವಿ ಗೈಸ್. ಇವಾಗ ರೆಡಿ ಆಗ್ಬಿಟ್ಟು 9 ಗಂಟೆ ಆಗೇ ಹೋಯ್ತು. ಹಂಗೋ ಹಿಂಗೋ ಏನೋ ಮಾಡಕ್ ಹೋಗಿ ಅಭಿ ಲೇಟ್ ಮಾಡಿದ್ ಇವತ್ತು. ಎಲ್ರು ಅನ್ಕೋಬಹುದು ವಿದ್ಯೆ ಲೇಟು ಅಂತ. ನಿಜ ಹೇಳಿ, ಮನ್ಸ್ ಮುಟ್ಕೊಂಡು ಹೇಳಿ. ನನಗೆ 5 ನಿಮಿಷಕ್ಕೆ ರೆಡಿ ಆಗಿಲ್ವಾ? ಅಲ್ಲ ಬೇಗ ರೆಡಿ ಆಗಿದ್ಯಾ, ಅದೆಲ್ಲ ಹೇಳಿದ್ದು. ಇವರು ಬಿಸಿನೀರು ಬರ್ಬೇಕು ಅಂತ. ಚಳಿ ಹೊಡಿತಾ ಇದೆ, ಬಿಸಿನೀರು ಬೇಡ. ಇವಳು ಎರಡು ಬಕೆಟ್ ಬಿಸಿನೀರು ಖಾಲಿ ಮಾಡ್ಕೊಂಡ್ ಬಂದಿದ್ದಾಳೆ. ನನಗೆ ಹೇಳ್ತಾಳೆ ಇವಾಗ ಲೇಟ್ ಆಯ್ತು. ಇವಾಗ 9 ಗಂಟೆಗೆ ಅಲ್ಲಿ ಇರ್ಬೇಕು ಅನ್ಕೊಂಡ್ವಿ. 9 ಗಂಟೆಗೆ ಓಪನ್ ಗೈಸ್. ಇವಾಗ ನಾವು ಹೋಗ್ತಾ ಇರೋದು. ತಿಂಡಿನೂ ಆಗಿಲ್ಲ. ತಿಂಡಿ ನೋಡೋಣ, ಮಧ್ಯ ಎಲ್ಲರೂ ಸಿಕ್ಕರೆ ಮಾಡ್ಬಿಡೋಣ. ಇವಾಗ ಸೀದಾ ಗುಣ ಕೇಸಿಗೆ ಗೈಸ್. ನಮ್ಮನೆ ಗಜ ನೋಡಿ, ಗಜ ಒಬ್ಬನೇ ನಿಲ್ಸೋಗಿದ್ದೆ ರಾತ್ರಿ. ಹೆಂಗಿದೆ ರೋಡ್ ನೋಡಿ, ಫುಲ್ ಡೌನು. ನಾವೆಲ್ಲ ಓಡಿಸಿದ್ರೆ ಸೀದಾ ಗುಂಡಿಗೆ. ಇಲ್ಲಿ ನಮ್ಮ ಓನ್ ಗಾಡಿ ಬರೋದೇ ಮಜಾ ಅಲ್ಲ ಅಭಿ. ಹೌದು, ಎಲ್ಲಾದ್ರೂ ಅಷ್ಟೇನೆ. ಬಂದಿದ್ವಲ್ಲ ಅದೇ ಲೇಕ್ ಖರ್ಚಾಗಿತ್ತು. ಇದು ಸ್ಪೆಷಾಲಿಟಿ ಸ್ಟಾರ್ ಶೇಪ್ ಅಲ್ಲಿ ಇದೆಯಲ್ಲ ಇದು. ಮೇಲಿಂದ ನೋಡಿದ್ರೆ ಸ್ಟಾರ್ ಶೇಪ್. ಇದ್ ನಂಗೆ ನೋಡಿದ್ರೆ ಶ್ರೀನಗರ್ ನೆನಪಾಗುತ್ತೆ ಅಭಿ ಅಲ್ವಾ? ಈ ಲೇಕ್ ನೋಡೋದು. ಒಂದೊಂದು ಸ್ಪಾಟ್ ಹೆಂಗಿದೆ ಅಂದ್ರೆ ಪ್ಲೇನ್ ಜಾಗ. ಮಂಜುಮಲ್ ಬಾಯ್ಸ್ ಅಲ್ವೋ, ಆ ಗ್ಯಾಂಗ್ ಬಂದಾಗ ಹೆಂಗಾಗಿರುತ್ತೆ ಅವ್ರಿಗೆ ಇವಾಗ ಮತ್ತೆ ಬರಕ್ಕೆ. ಆಮೇಲೆ ಕಮಲ್ ಹಾಸನ್ ಅವರದೊಂದು ಮೂವಿ ಆಗಿತ್ತಂತಲ್ಲ, ಅಲ್ಲಿಂದ ಗುಣ ಕೇವ್ಸ್ ಫೇಮಸ್ ಆಗಿರೋದು. ಅಲ್ಲ, ಫಿಲಂ ಹೆಸರೇ ಗುಣ ಅಂತ. ಹೌದಾ? ಕಮಲ್ ಹಾಸನ್ ಅದಕ್ಕೆನ ಫೇಮಸ್ ಆದ್ಮೇಲೆ ಆ ಕೇವ್ಸ್ಗೆ ಆ ಫಿಲಂ ಹೆಸರು ಇಟ್ಬಿಟ್ರು. ಹೆಂಗಿದೆ ಇದು? ಅಪ್ಪ ಏನ್ ಸ್ಪಾಟ್ ಅಲ್ಲಿ ಇದೆ ಇದು. ಇಲ್ಲ ಅಂತ ಕುದುರೆ ಇದೆಯಾ? ಒಬ್ಬನೇ ಬರ್ತಿದ್ದಾನೆ, ಕರ್ಕೊಂಡ್ ಬರ್ತಿದ್ದಾನೆ. ಕನ್ನಡದವ್ರು ಕಣೋ. ಇಡೀ ಇದೇ ಅಲ್ಲಾಡ್ತಿದೆ. ಎಂಟ್ರಿ ಫೀ ಇಲ್ಲೇ. ಬೈಕ್ ಪಾರ್ಕಿಂಗ್ ಎಲ್ಲಪ್ಪ ರಜಾ. ಮತ್ತೆ ಇದೆಯಾ ಇದು ಬೈಕ್ ಪಾರ್ಕಿಂಗಿಗೆ? ಯಾವುದು? 20 ರೂಪೀಸ್. ಎಲ್ಲಿ ಎಂಟ್ರೆನ್ಸ್? ಇದೇ ಎಂಟ್ರೆನ್ಸ್ ಅನ್ಸುತ್ತೆ. ಎಷ್ಟಂತೆ? 10 ರೂಪಾಯಿ. ವಾ ವಿದ್ಯಾ, ಇಷ್ಟೇ. ಒಂದು ಫೇಮಸ್ ಇದೆಯಲ್ಲ, ರೆಂಬೆ ಕೊಂಬೆ ಎಲ್ಲ ಇದಾಗಿರೋದು. ಅದೆಲ್ಲಿ ಕಣೋ? ಇದ್ರಲ್ಲಿ ಅವ್ರು ಬಿದ್ದಿರೋದ? ಇಲ್ಲ ಅಲ್ಲಪ್ಪ, ಈಕೆವಲ್ಲ ಅಲ್ಲ ಅವ್ರು. ಅದೇ ಅಲ್ಲ, ಆ ಗೇಟ್ ಎಲ್ಲ ಕಾಣುತ್ತೆ.
ಗೈಸ್ ಇಲ್ಲಿ ನಮ್ದು ಮಂಜು ಮೇಲು ಶೂಟಿಂಗ್ ಆಗಿತ್ತಲ್ಲ ಅದು ಎಲ್ಲಿ ಅಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇಷ್ಟೇ ಇದೆ, ಯಾರ್ಯಾರು ಕೇಳೋಣ ಬನ್ನಿ. ಮಂಜು ಮೇಲ್ ಬಾಯ್ಸ್ ಶೂಟಿಂಗ್ ಆಗಿರೋದು ನೆಕ್ಸ್ಟ್ ಪಾಯಿಂಟ್ ಇದೆ. ಇದೊಂದು ಪಾಯಿಂಟು, ಫೋಟೋ ಶೂಟ್ ಎಲ್ಲ ಹೊಡ್ಕೊಂಡು ಹೋಗ್ಬೋದು. ಬೈಕ್ ತರ ಹೋಗಿದ್ದಾರೆ. ಚೆನ್ನಾಗಿದ್ದಾರೆ. ಇಲ್ಲೇ ಟಿಕೆಟ್ ಕೊಡ್ತಿದ್ದಾರೆ, ಅದಕ್ಕೆ ಇಲ್ಲೂ 10 ರೂಪಾಯಿ ಗೈಸ್ ಟಿಕೆಟ್. ಅಲ್ಲೂ 10, ಇಲ್ಲೂ 10. ಮಾತ್ರ ಎಷ್ಟು ಜನ ಬಂದಿರಲ್ಲ ಬೆಳಗ್ಗೆನೆ. ಹೌದು, ನಾವ್ ಇನ್ನ ಅರ್ಲಿ ಮಾರ್ನಿಂಗ್ ಬರ್ಬೇಕು. ಸುಮಾರು ದೂರ ನಡ್ಕೊಂಡು ಹೋಗ್ಬೇಕಂತ. ಇಲ್ಲಿಂದ ಎಷ್ಟು ದೂರ ಹೋಗ್ಬೇಕು ಗೊತ್ತ? ಕಣ್ಮಣಿ ಹೆಂಕಂಗಳ ಕಾದಲ ನೀವು ಮಾನ ಮರ್ಯಾದೆ ತೆಗಿಯೋರಿ ಎಲ್ಲ. ಇದನ್ನ ಆಕ್ಚುಲಿ ಡೆವಿಲ್ಸ್ ಕಿಚನ್ ಅಂತಾನೆ ಹೇಳ್ತಾರೆ ಗೈಸ್. ಡೆವಿಲ್ಸ್ ಕಿಚನ್ ಅಂದ್ರೆ ಏನ್ ಹೇಳ ವಿದ್ಯಾ ಹೇಳ್ತಾರೆ ಏನು ಅಂತ. ಡೆವಿಲ್ಸ್ ಕಿಚನ್ ಅಂದ್ರೆ ಎಲ್ಲ ಬಂದ್ ಬಿದ್ದು ಡಬಕ್ ಅಂತ ಬಿದ್ದವ್ರೆ. ಹೌದಾ? ಯಾವ ಇವೆಲ್ಲ ದೆವ್ವಗಳಿಗೆ ಊಟ ಮಾಡುವ ಜಾಗ. ಅದೇ ನಾನ್ ಹೇಳಿದ್ದು ಬೇರೆ ತರ, ನೀವ್ ಹೇಳಿದ್ ಬೇರೆ ತರ. ಬಟ್ ತುಂಬಾ ನೀವಿಂಗ್ ಒಂದೇ. ಕೆಳಗಡೆ ಎಲ್ಲ ಬಿಡ್ತಿದ್ರಂತೆ ಗೈಸ್, ಇವಾಗ ಸಖತ್ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. மனிதர் உணர்ந்து கொள்ள இது மனித காதல் அல்ல, காதல் அல்ல, காதல் அல்ல. அதையும் தாண்டி புனிதமானது, 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 புனிதமானது. ಎಲ್ಲ ಮರಗಳ ಕೊಂಬೆ ಒಂದಕ್ಕೊಂದು ಫುಲ್ ಲಿಂಕ್ ಆಗ್ಬಿಟ್ಟಿದೆ. ಲಿಂಕ್ ಆಗಿ ಅಲ್ಲಿವರೆಗೂ ಮೇಲ್ಗಡೆವರೆಗೂ ಹಾವ್ ತರ ಕಾಣಿಸುತ್ತೆ ಎಲ್ಲ. ಆಚೆನೆ ಬಂದ್ಬಿಟ್ಟಿದೆ ಮಣ್ಣಿಂದ. ಅಲ್ಲೊಂದು ವ್ಯೂ ಪಾಯಿಂಟ್ ಇರುತ್ತೆ, ಪೋಲಮ್ಮ ಅಲ್ಲೋಗಣ ಸಾಪಡಾಚಾ ಎಲ್ಲ ಮಲಯಾಳಂ ತಮಿಳು ಎಲ್ಲ ಮಿಕ್ಸ್ ಮಾಡ್ತಾರೆ. ಸಕ್ಕತ್ತಿದೆ ವ್ಯೂ ಇಲ್ಲಿ ನೋಡಿ. ಅಬ್ಬಾ ವಾವ್. ಇಲ್ಲ ನೋಡಿ ವಿದ್ಯಾ, ಕೆಳಗಡೆ ಕಾಣದೇ ಇಲ್ಲ ಅದು. ಯಪ್ಪ ನೋಡಲಿ ಒಳಗಡೆ. ನಂಗೆ ಭಯ, ಅಷ್ಟೆಲ್ಲ ಹೋಗ್ಬೇಡಿ. ನೋಡಿ ಓಲ ಕಾಣಿಸಲ್ಲ ಗೈಸ್, ಎಷ್ಟು ಅಡಿ ಇದೆ ಅಂತಾನೆ ಗೊತ್ತಿಲ್ಲ. ಸಾಕು, ಮೊಬೈಲ್ ಬಿಟ್ರೆ ಡಮಾರು. ಈ ಕಡೆ ಬನ್ನಿ ಕಾಲು. ಈ ತರ ಇಲ್ಲ ಹಾಕಿದ್ದಾರೆ, ಅಲ್ಲ ಹಾಕಿದ್ದಾರೆ. ಇದೇ ನೋಡಿ, ಇಲ್ಲೇ ಇತ್ತು ಅಂದ್ರೆ ಡಬುಕ್ ಅಂತ ನಡ್ಕೊಂಡ್ಬಂದು ಒಳಗಡೆ ಬಿದ್ದೋಗ್ತಾರೆ. ಒಳಗಡೆ ಹೋದ್ರೆ ಮತ್ತೆ ಬರೋಕೆ ಆಗಲ್ಲ ಗೈಸ್, ಆ ತರ ಇದೆ ನೋಡಿ. ಕಾಣಿಸೋದೇ ಇಲ್ಲ, ಕಾಣೋದೇ ಇಲ್ಲ, ಕೆಳಗಡೆ ಕಾಣೋದೇ ಇಲ್ಲ. ಇಲ್ಲೇ ಮಾಡಿದ್ದು ಶೂಟಿಂಗು. ಹೌದಾ? ಬಟ್ ಇಲ್ಲಿ ಯಾರು ನೋಡ್ಕೊಳ್ಳೋರಿಲ್ಲ ಅಲ್ಲ ಅಭಿ. ಇಲ್ಲೇ ಇಳ್ಕೊಂಡು ಹೋಗ್ಬೋದು ವಿದ್ಯಾ. ಹೋಗೋದಾ? ನೋಡಿ ಇಲ್ಲೇ ಇದೆಯಲ್ಲ ದಾರಿ, ನೋಡಿ ಇಲ್ಲೆಲ್ಲ ಸ್ಟೆಪ್ಸ್ ತರ ಕಾಣಿಸ್ತಾ. ಅಲ್ಲಿ ಮೇಲ್ಗಡೆ ಹೋಗೋಣ. ಇಲ್ಲೇ ನೋಡಿ, ಹಿಂಗ್ ಹೋಗಿ ಹಿಂಗ್ ಇಳಿತಾ ಹೋಗ್ಬೋದು ಕೆಳಗಡೆ. ಸುಭಾಷ್ ಇಲ್ಲೇ ಒಳಗಡೆ ಹೋಗೋದು. ಹೋಗೋಣ, ಹಾರೋಣ. ಡೆವಿಲ್ಸ್ ಕಿಚನ್ ಯಾಕೆ ಬೇಕು? ಅದೇ ಬಟ್ ಹೆಂಗಿದೆಯಲ್ಲ ಅಭಿ, ಇದು ಆಕ್ಚುಲಿ ಡೆವಿಲ್ಸ್ ಕಿಚನ್ ತರ ವಿದ್ಯಾ. ಕೆಳಗಡೆ ಅವ್ರಿಗೆ ಬಿಟ್ಟಿದ್ರೆ ಹೆಂಗಿರೋದು, ಚೆನ್ನಾಗಿರೋದು. ಯಾಕೆ ಗೊತ್ತಾ ಬಿಡಲ್ಲ, ಕೆಳಗಡೆ ಹೋಗ್ತಾ ಹಿಂಗಿರತ್ತಂತೆ. ಇಲ್ಲಿ ನೀನ್ ಕಾಲಿಟ್ರೆ ಪಾತಾಳ. ಆ ತರ ಸುಮಾರು ಜನ ಸತ್ತೋಗಿರೋದು. ಹಂಗಾಗಿ ಗೌರ್ಮೆಂಟ್ ಕ್ಲೋಸ್ ಮಾಡಿದ್ದು. ಎಲ್ಲಿ ಪಾತಾಳ ಇದೆ, ಎಲ್ಲಿ ನೆಲ ಇದೆ ಕಂಡಿಡಿಯಕ್ ಆಗ್ತಾ ಇಲ್ವಂತೆ. ಹಂಗಾಗಿ ಡೆವಿಲ್ಸ್ ಕಿಚನ್ ಅಂತ ಹೆಸರು ಮಾಡಿದ್ದು. ಹೆಂಗಿದೆ ಗೈಸ್ ಇದು, ಕಾಣಿಸೋದೇ ಇಲ್ಲ. ಇಲ್ಲೊಂದ್ ಚೂರು ನೆಲ ಕಾಣುತ್ತೆ, ಈ ಕಡೆ ಕಾಣಿಸುತ್ತಾ? ಹಿಂದಿಂದ ಡೀಪ್ ಹೋಗಿದೆ ಅದು, ಸುಯಿ ಅಂತ. ಈ ಕಡೆ ಮಾತ್ರ ಕಾಣಿಸೋದೇ ಇಲ್ಲ. ಇಲ್ಲಿಂದ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಎಲ್ಲಿಗೋ? ನೆಕ್ಸ್ಟ್ ಪಾಯಿಂಟ್ ಗ್ರೀನ್ ವ್ಯಾಲಿ ಹಾಕಿದೀನಾ? ಗ್ರೀನ್ ವ್ಯಾಲಿ ವ್ಯೂ ಪಾಯಿಂಟ್ ಅದೇ, ಅಲ್ಲೇ ಬರ್ತಾ ಸಿಕ್ತಲ್ಲ, ಅದೇ ಅಷ್ಟೇ ಅದು. ಬಟ್ ಗೈಸ್ ಇಲ್ಲಿ ನೀವು ಕೊಡೈಕೆನಾಲ್ ಒಂದು 10 ಕಿಲೋಮೀಟರ್ಸ್ ರೇಂಜ್ ಅಲ್ಲಿ ಸಿಕ್ಕಾಪಟ್ಟೆ ಪ್ಲೇಸಸ್ ಇದೆ. ನಾವು ನಿನ್ನೆ ಸುಮ್ನೆ ಕುತ್ಕೊಂಡು ನೋಡ್ತಾ ಇದೀವಿ. ಎಲ್ಲ ಅಲ್ಲ 2 ಕಿಲೋಮೀಟರ್ 3 ಕಿಲೋಮೀಟರ್ ಗ್ಯಾಪ್ ಅಲ್ಲಿ. ಗುಣ ಕೇವ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀವಿ. ಬನ್ನಿ ಮುಂದಕ್ಕೆ ಹೋಗೋಣ.